ಧರ್ಮಸ್ಥಳ ಹಾರರ್ ಮುಖಾಂತರವಾಗಿ ಸೌಜನ್ಯ ಕೇಸನ್ನ ಮುನ್ನೆಲೆಗೆ ತಂದಿದ್ದ ದೂತ ಸಮೀರ್ ಕುರಿತು ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ಲಭ್ಯವಾಗಿದೆ. ಧರ್ಮಸ್ಥಳ ಕೇಸಿಗೆ ದೂತ ಸಮೀರ್ ಕೊಟ್ಟರು ಬಿಗ್ಗೆಸ್ಟ್ ಟ್ವಿಸ್ಟ್. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾನೆ. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಮೊದಲ ಬಾರಿಗೆ ಉತ್ತರ. ಧರ್ಮಸ್ಥಳ ಕೇಸಿಗೆ ದೂತ ಸಮೀರ್ ಕೊಟ್ಟರು ಬಿಗ್ಗೆಸ್ಟ್ ಟ್ವಿಸ್ಟ್. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಮೊದಲ ಬಾರಿಗೆ ಉತ್ತರ. ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂಬ ಸುಳ್ಳು ಆರೋಪಗಳು ಬರ್ತಾ ಇತ್ತು. ಹಣ ತಗೊಂಡಿದ್ದರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಾ ಇತ್ತು. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಮೊದಲ ಬಾರಿಗೆ ಉತ್ತರ. ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂಬ ಆರೋಪ ಶುದ್ಧ ಸುಳ್ಳು. ಎಸ್ಐಟಿ ತನಿಖೆಗೆ ಒಳಗಾಗಿದ್ದಾನಾತ. ಹಣ ತಗೊಂಡಿದ್ದಿದ್ರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಿತ್ತು. ಏನ್ ಹೇಳೋದು? ಇರಾನ್ನಿಂದ ಬರ್ತಿದೆ, ಇರಾಕ್ನಿಂದ ಬರ್ತಿದೆ, ಸಿರಿಯಾದಿಂದ ಬರ್ತಿದೆ, ಈಜಿಪ್ಟ್ನಿಂದ ಬರ್ತಾ ಇದೆ. ಎಲ್ಲ ಅರಬ್ ಕಂಟ್ರಿಗಳು ಕೂಡ ಇದಕ್ಕೆ ಫಂಡ್ ಮಾಡಿರಬಹುದು. ತಲೆಗೊಬ್ಬ ಹೇಳಕಂಡಿದ್ದು. ಆದ್ರೆ ಹೇಳಿರುವಂತಹದ್ದು ಸುಳ್ಳು. ಸಮೀರ್ ಹೇಳ್ತಿರೋದು ಸತ್ಯ ಅಂತ ಅಲ್ಲ. ತನಿಖೆಯಿಂದ ಹೊರಬರಬೇಕಿತ್ತಲ್ಲ. ಹಣ ತಗೊಂಡಿದ್ದಿದ್ರೆ ತನಿಖೆಯಿಂದ ಎಲ್ಲ ಹೊರಗೆ ಬರ್ತಾ ಇತ್ತು. ಎಸ್ಐಟಿ ತನಿಖೆಗೆ ಒಳಗಾದ ಸಮೀರ್ ಎಂಡಿ ಫಸ್ಟ್ ರಿಯಾಕ್ಷನ್. ಸೌಜನ್ಯ ಪ್ರಕರಣ ಮತ್ತು ಹೆಣಹೂತ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಇವ್ರು ಯಾರು ಅಷ್ಟರ ಮಟ್ಟಿಗೆ ಚರ್ಚೆಗೆ ಒಳಗಾಗಲಿಲ್ಲ. ಸಮೀರ್ ಆದಷ್ಟು, ಮನಾಫ್ ಆದಷ್ಟು. ಕಾರಣ ಏನು ಅಂದ್ರೆ, ಈ ಪ್ರಕರಣಗಳಲ್ಲಿ ಮೊಹಮ್ಮದ್ ಹೆಸರಿರುವವರ ಹಸ್ತಕ್ಷೇಪಗಳನ್ನು ಸಹಿಸಿಕೊಳ್ಳಲು ಒಂದಷ್ಟು ಜನರಿಗೆ ಸಾಧ್ಯ ಆಗಲಿಲ್ಲ ಅನ್ನೋದು ಇತ್ತೀಚೆಗಿನ ಡೆವಲಪ್ಮೆಂಟ್ಗಳಲ್ಲಿ ಗೊತ್ತಾಗಿದೆ. ಅದೇನೇ ಇರಲಿ, ನನಗೆ ವಿದೇಶದಿಂದ ಫಂಡ್ ಬಂದಿದೆ ಎಂಬ ಆರೋಪ ಶುದ್ಧ ಸುಳ್ಳು. ನನಗೆ ಯಾರೂ ಫಂಡ್ ಮಾಡಿಲ್ಲ. ತನಿಖೆಯಲ್ಲಿ ಬಯಲಾಗಬೇಕಾಗಿತ್ತು, ತನಿಖೆಯಲ್ಲಿ ಬಯಲಾಗಲಿಲ್ಲ. ನೋಡಿ, ಸಮೀರ್ ಹೇಳ್ತಾ ಇರೋದು ಎಲ್ಲ ಸತ್ಯ ಅಂತೇಳಿ ನಾವು ದೃಢೀಕರಿಸ್ತಾ ಇಲ್ಲ. ಎಸ್ಐಟಿ ತನಿಖೆ ಆಗಬೇಕು. ಎಸ್ಐಟಿಯ ಅಂತಿಮ ವರದಿ ಸಲ್ಲಿಕೆ ಆದ ನಂತರ, ಹೆಣಹೂತ ಪ್ರಕರಣದಲ್ಲಿ ಅಂತಿಮವರಿಗೆ ವರದಿ ಸಲ್ಲಿಕೆ ಆದ ನಂತರ ಈ ಪ್ರಕರಣ ಏನಾದರೂ ಸತ್ಯವಾಗಿದ್ದರೆ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಈ ಪ್ರಕರಣ ಏನಾದರೂ ಸುಳ್ಳಾದರೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಯಾರೂ ಸಿಗದೇ ಇದ್ದರೆ ಈ ಪ್ರಕರಣ ಸಿ ರಿಪೋರ್ಟ್ ಆಗುತ್ತೆ. ಸೊ ಇವರೇನಾದರೂ ಸುಳ್ಳು ಹೇಳ್ತಾ ಇದ್ದರೆ, ಯಾರು? ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ, ಎಂಡಿ ಸಮೀರು, ಮನಾಫು, ಜಯಂತ್ ಟಿ, ಅಭಿಷೇಕು, ಮತ್ತೊಬ್ಬ ಮಗದೊಬ್ಬ ಮರಿದೊಬ್ಬ, ಯಾರೇ ಆಗಿರಲಿ, ಇವರೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಎಲ್ಲರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ನಮ್ಮ ಕಾನೂನಿನಲ್ಲಿ. ಸುಳ್ಳು ಮಾಹಿತಿ ಕೊಡುವ ಹಾಗಿಲ್ಲ. ಎಸ್ಐಟಿ ಅಧಿಕಾರಿಗಳ ಸಮಯ ವ್ಯರ್ಥವನ್ನು ಮಾಡುವ ಹಾಗಿಲ್ಲ. ಎಸ್ಐಟಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಹಾಗಿಲ್ಲ. ಸೊ ಎಲ್ಲದಕ್ಕೂ ಕೂಡ ಕಾರಣಗಳನ್ನು ತಿಳಿಸಬೇಕಾಗುತ್ತೆ. ಇದು ಸಮೀರ್ ಎಂಡಿ ಕೊಟ್ಟಿರ್ತಕ್ಕಂತಹ ಅತ್ಯಂತ ಸ್ಫೋಟಕ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.